ಪಪ್ಪ ಮಾಡಕತ್ತಿದ್ದೆ ವಿಡಿಯೋ ವರ್ಷ ಕಾಡ್ಸದೊಟ್ಟು ಎಲ್ಲಾರು ಖುಷಿಯಾಗಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡ್ತಿರೋ ಎಲ್ಲ ನನ್ನ ವ್ಯೂವರ್ಸು ನಮಸ್ಕಾರಗಳು. ನಾನು ನಾಗವಿಣಿ ರಾಜ್. ಇದು ಆ್ಯಕ್ಚುಲಿ ಲಾಸ್ಟ್ ಸಂಡೇದು ಲಾಗ್. ಸಂಡೇ ಮಗಳಿಗೆ ಔಟಿಂಗ್ ಬಿಟ್ಟಿದ್ರು, ಸೊ ಮನೆಗೆ ಕರ್ಕೊಂಬಂದಿದ್ವಿ ನಾವು. ಅವಳು ಬಂದಿದ್ದಾಳೆ ಅಂತ ಏನು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೆ. ನನ್ನ ವಿಡಿಯೋನ ನೋಡಿಕೊಂಡು ನಾನೇ ಸಾಸಿವೆ ಬುತ್ತೆ ಮಾಡ್ತಾಯಿದ್ದೆ. ಖುಷಿ ಆಗ್ತಾಯಿತ್ತು. ನನಗೆ ಇವಾಗ ಅಂಡರ್ಸ್ಟ್ಯಾಂಡ್ ಆಯಿತು, ನಾನು ವಿಡಿಯೋ ಹಾಕ್ತೀನಪ್ಪ ಯಾರೂ ನೋಡೋಂಗಿಲ್ಲ ಅಂತಂದೇಳಿ ಬೇಜಾರು ಮಾಡ್ಕೊಳಕ್ಕಿಂತನೂ ಒಂದು ಡಾಕ್ಯುಮೆಂಟರಿ ಆಯಿತು. ಎಟ್ಲೀಸ್ಟ್ ನನಗಷ್ಟೇ ಅಲ್ಲದೆ ಮಕ್ಕಳು ಮುಂದೆ ಯಾವ್ಯಾವ ರೆಸಿಪಿನ ಟ್ರೆಡಿಷ್ನಲ್ ರೆಸಿಪಿನ ನೋಡ್ಕೊಂಡು ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತಲ್ಲ ಅಂತಂದೇಳಿ ಖುಷಿ ಆಯಿತು ನನಗೆ. ಡಾಕ್ಯುಮೆಂಟರಿ ಟೈಪ್ ಆಯಿತು ಅಂತ. ಸೊ ಅವತ್ತು ಸಾಸಿವೆ ಬುತ್ತಿ ಮಾಡ್ತಾಯಿದ್ವಿ. ಅವಳು ಬಂದಿದ್ದಾಳೆ ಅಂತಂದೇಳಿ ಸ್ಪೆಷಲ್ ಆಗಿತ್ತು ಮತ್ತು ಮಾಡ್ಕೊಂಡು ತಿನ್ನಬೇಕಂತ ತುಂಬ ದಿನ ಆಗಿತ್ತು. ಹೊಸ ಹುಣಸೆ ಹಣ್ಣು ಬಂದ ಮೇಲೆ ಮಾಡ್ಬೇಕಂತ ಮಾಡೋಕ್ಕೆ ಆಗಿರಲಿಲ್ಲ. ಅದೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಮಗಳು ಬಂದಿದ್ದಾಳಲ್ಲ, ಅವಳಿಗೆ ಫುಲ್ ಖುಷಿ ಮನೆ ಕರ್ಕೊಂಬಂದಿದ್ದಕ್ಕೆ. ಅವಳು ಏನು ಹೇಳಿದ್ರು ಎಲ್ಲ ಕೆಲಸ ಮಾಡ್ತಾಯಿದ್ಲು. ಹಾಗಲಕಾಯಿ ಎಲ್ಲ ಅವಳೇ ಕಟ್ ಮಾಡಿದ್ಲು ನೋಡಿರಿ. ಹಾಗಲಕಾಯಿ ಫ್ರೈ ಮಾಡೋಕ್ಕೆ ಅಂತ ನಾನು ಫ್ರೈ ಮಾಡ್ಕೊತಾನೆ ಕಟ್ ಮಾಡ್ತಾನಮ್ಮ ಅಂತಂದು ಹೇಳಿ ಫ್ರೈನೂ ಮಾಡ್ತಾಯಿದ್ಲು. ಹಾಗೆ ನಾನು ಈ ಕಡೆ ಜೋಳದ ರೊಟ್ಟಿ ಮಾಡ್ತಾಯಿದ್ದೆ. ಜೋಳದ ರೊಟ್ಟಿಗೆಲ್ಲ ರೆಡಿ ಇತ್ತು. ಸೊ ಅವ್ರ ಅತ್ತೆ ಮನೆಗೂ ಊಟಕ್ಕೆ ಕೊಟ್ಟು ಕಳಿಸ್ತಾ ಇದ್ವಿ. ಹಾಗಾಗಿ ಜಾಸ್ತಿನೇ ಮಾಡ್ತಾಯಿದ್ವಿ ಎಲ್ಲವೂ. ಆಮೇಲೆ ಮತ್ತು ಏನಂತಂದ್ರೆ ಇದು ಅಂತ ಈ ಫ್ರೆಂಡ್ಸ್ ಹತ್ರ ಭಾಳ ಹೇಳ್ತಾ ನಿನ್ನ ಬಗ್ಗೆ. ನಮ್ಮ ಅಜ್ಜಿ ಕಾಲು ಹುಡ್ಕೊಂಡು ಮೊಣಕಾಲು ಹುಡ್ಕೊಂಡು ಐದು ಮೊಮ್ಮಕ್ಳು ಹಿಡ್ಕೊಂಡದ್ದು ಗೊತ್ತಾ ಅಂತ ಹೇಳ್ತಾನ ಫ್ರೆಂಡ್ಸ್. ಸಿಸ್ಟಮೆಟಿಕ್ ಎಲ್ಲಾನು ಎಲ್ಲರೂ ನೋಡಿದೆ, ಸಿಸ್ಟಮೆಟಿಕ್ ಆಗಿ ಎಲ್ಲ ಕಲ್ಸಾಳ. ಒಂದ್ ಸ್ವಲ್ಪ ಏನಾರ ಮುಟ್ಟಿಲ್ಲ ಅಂದ್ರೆ ನನ್ನ ಅಜ್ಜಿ ಮುಟ್ಟಿಲ್ಲ ಅಂದ್ರೆ ಡಸ್ಟಿನ್ ಮಾಡಿಸ್ತಿದ್ದೆ ನಾನು. ಆಮೇಲೆ ಇವ್ರಿಗೆ ವರ್ಷ ಸೇರಿ ಅವ್ರಿಬ್ರು ನಂಗೆ ಕಾಡಿಸ್ತಾರ, ನಾನು ಖುಷಿ ಸೇರಿ ವರ್ಷ ಕಾಡಿಸ್ತೇವಿ. ಆಮೇಲೆ ವರ್ಷ ನಾನು ಕೂಡಿ ಖುಷಿ ಕಾಡಿಸ್ತೇವಿ. ಹಂಗ ಫುಲ್ ಎಲ್ಲಾರು 3 ಮಂದಿ ನಾ ವರ್ಷ ನಾನು ಅಷ್ಟ ಅಲ್ಲ ಎಲ್ಲಾರು ಹಿಂಗ ಕಾಡ್ಸದೊಟ್ಟು ಎಲ್ಲಾರು. ಆ್ಯಕ್ಚುಲಿ ಏನಂತಂದ್ರೆ ಮಗಳು ನಾನು ಸೇರಿಬಿಟ್ರೆ ಮಗಳು ಹಾಸ್ಟ್ಲದ್ದು ಫ್ರೆಂಡ್ಸದ್ದು ಎಲ್ಲ ಸುದ್ದಿ ನನಗೆ ಹೇಳ್ತಾಳೆ. ಹಾಗೆ ಸಾಂಗ್ ಕೇಳೋದು, ನಾವು ಅಜ್ಜಿಗೆ ಫೋನ್ ಮಾಡಿದ್ಲು, ಅಜ್ಜಿ ಜೊತೆ ಮಾತಾಡ್ತಿದ್ಲು. ಅಜ್ಜಿನ ಭಾಳ ಮಿಸ್ ಮಾಡ್ಕೊತೀನಿ. ಅಜ್ಜಿ ಕಡೆನೇ ಇದ್ಲಲ್ಲ ಅವಳು ಸಣ್ಣಳಿದ್ದಾಗ. ಹಾಗಾಗಿ ಅಜ್ಜಿದು ಎಥಿಕ್ಸ್ ಎಲ್ಲ ಕಲ್ತೀನಿ. ಅಜ್ಜಿ ಚೆನ್ನಾಗಿ ಕಲ್ಸಾಳ ನನಗೆಲ್ಲ ಒಳ್ಳೊಳ್ಳೇದು ಅಂತಂದೇಳಿ ಫ್ರೆಂಡ್ಸ್ರಿಗೆಲ್ಲ ಹೇಳ್ತೀನಿ ಅಂತ ಅಜ್ಜಿದ್ರಿಗೆ ಹೇಳ್ತಾ ಇದ್ಲು. ಹಾಗೆ ಫೈನಲಿ ಅಡುಗೆ ರೆಡಿ ಆಯಿತು, ಊಟನೂ ಮಾಡಿದ್ವಿ ನಾವು. ಆಮೇಲೆ ಅವಳಿಗೆ ನೀವು ನೋಡ್ತಾ ಇದ್ದೀರಿ ಶ್ರೀಕರ್ಣಿನೂ ಮಗಳೇ ಮಾಡಿದ್ಲು. ಹಾಗೆ ಹಾಗಲಕಾಯಿ ಫ್ರೈ, ಪಾಲಕ್ಕು ಬೇಳೆ ಪಲ್ಯ, ರೊಟ್ಟಿ ಅದೆಲ್ಲ ಊಟ ಮಾಡಿಕೊಂಡು ಅವಳು ಕೊಬ್ಬರಿ ಕಡ್ಡಿ ಬೇಕು ಅಂತ ಹೇಳಿದ್ಲು. ಅದಕ್ಕೆಲ್ಲ ನಾನು ಇಲ್ಲಿ ಮರದಲ್ಲಿ ಬೆಳ್ಳುಳ್ಳಿ ಹಂಗೆ ಇಟ್ಬಿಟ್ಟು ಸ್ವಲ್ಪ ಎಷ್ಟು ಬೇಕಷ್ಟು ತೊಗೊಂಡಿದ್ದೆ. ನಮ್ಮನೆಯವ್ರು ಕ್ಲೀನ್ ಮಾಡಿ ತೆಗೆದಿಡ್ತಾ ಇದ್ದರು. ನಾನು ಕೊಬ್ಬರಿ ಕಡ್ಡಿ ರೆಡಿ ಮಾಡ್ಕೊಂಡು ಮಾಡಿಕೊಂಡು ಈ ಕೊಬ್ಬರಿ ಕಡ್ಡಿಯನ್ನೆಲ್ಲ ಹೊಸುತ್ತಾ ಇದ್ದೆ. ಮಗಳೂ ಕೂಡ ಹೊಸದ್ಲು. ಅವಳಿಗೆ ತುಂಬ ಖುಷಿ, ಎಕ್ಸೈಟ್ಮೆಂಟಲ್ಲಿದ್ದಾಳ ಮನೆಗೆ ಬಂದಿದ್ದಕ್ಕೆ ನಾವೆಲ್ಲ ಇದ್ದೀವಿ ಅಂತ. ಹಾಗೆ ಸಾಂಗ್ ಹಾಕ್ಕೊಂಡ್ಬಿಟ್ಟು ಅಲ್ಲೇ ಕೂತ್ಕೊಂಡು ಅಲ್ಲೇ ಸ್ಟೆಪ್ನೂ ಹಾಕ್ತಾ ಇದ್ವಿ ಇಬ್ಬರು. ಪಪ್ಪ ಮಗಳು ಮನೆ ಬಂದದಕ್ಕೆ ಫುಲ್ ಎಕ್ಸೈಟ್ಮೆಂಟು. ಅವಳೇ ವಿಡಿಯೋ ಮಾಡ್ತಾಯಿದ್ಲು. ಸೊ ಏನೇನೋ ಕಿಡ್ಡಿಂಗ್ ಮಾಡ್ತಾನೇ ಇದ್ಲು. ಕೊನೆಗೂ ಫೈನಲಿ ಮುಗಿದು ನೋಡ್ರಿ ಇಷ್ಟು ಮಾಡಿದ್ವಿ. ಗ್ರೀನ್ ಕಲರ್. ಹಾಯ್ ಫ್ರೆಂಡ್ಸ್. ಸಂಪ್ರೀತ್ ಬಂದೇ ಇರ್ತಾನೆ. ಅವಳು ಬಂದ್ಲು ಅಂತಂದ್ರೆ ಸಂಪ್ರೀತನ ಬಿಟ್ಟು ಇರೋಂಗೆ ಇಲ್ಲ. ಏನಾದರೂ ಮಾತಾಡ್ಸೋದು, ಅವ್ನು ಬದಲ ಮಾತಾಡ್ತಾನೆ, ನಗ್ತಾ ಇರೋದು ಅದೆಲ್ಲ ಮಾಡ್ತಾನೆ ಇರ್ತಾಳೆ. ಹಾಗೆ ಸೆಕೆಂಡ್ ಡೇ ಮಂಡೇ ಅವಳ್ದು ಉಳಿಸ್ಕೊಂಡ್ವಿ. ಮಳೆ ಬಂದದಕ್ಕೆ ಇದೇನೋ ಐತೋ ಗೊತ್ತಿಲ್ಲ, ನಾನು ಉಳಿತೀನಿ ಅಂದ್ಲು ಅವಳು. ಸೊ ಉಳಿಸ್ಕೊಂಡ್ವಿ. ನೀವು ನೋಡಿರ್ತೀರಾ, ಇದು ವಿಡಿಯೋ ಅಪ್ಲೋಡ್ ಆಗಿದೆ. ನಾನು ಶಂಭುಲಿಂಗ ಪೂಜೆದ್ದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ನೋಡಿಲ್ಲ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಶಿವನ ಕೃಪೆಗೆ ಎಲ್ಲರೂ ಪಾತ್ರರಾಗ್ರಿ ಅಂತ. ಸೊ ಮಂಡೇ ಎಲ್ಲ ನಾನು ಪೂಜೆ ಮಾಡೋದ್ರಿಂದ ಅಡುಗೆ ಗಿಡಿಗೆ ಎಲ್ಲ ಅವಳೇ ನೋಡಿಕೊಂಡ್ಳು, ಅವಳೇ ನನಗೆಲ್ಲ ಹೆಲ್ಪ್ ಮಾಡಿದ್ಲು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳವಾರ ದಿವಸ ಅವಳು ಇನ್ನೂ ಬಾಕಿ ಇದ್ವು. ಅವಳಿಗೆಲ್ಲ ಸ್ನ್ಯಾಕ್ಸು ಹಾಗೆ ಶೇಂಗಾ ಚಟ್ನಿ ಕಟ್ಟಮ್ಮ ಮತ್ತು ಶೇಂಗಾ ಉಂಡೆ ಎಲ್ಲ ಕಟ್ಟು ಅಂತ ಹೇಳಿದ್ಲು. ಅವತ್ತು ನನಗೆ ಏನೇನೋ ಹೆಲ್ಪ್ ಮಾಡಿದ್ಲು. ಸುಸ್ತಾಗಿಬಿಟ್ಟಿತ್ತು ನನಗೆ ಹಿಂದಿನ ದಿವಸ ಎಲ್ಲ ಉಪವಾಸ ಇದ್ದು ಪೂಜೆ ಮಾಡಿದ್ದಕ್ಕೆ. ನಾನು ಡ್ಯೂಟಿ ರಜೆ ಹಾಕಿದೆ. ಸೊ ಒಂದೊಂದೇ ಮಾಡ್ಕೋತಾ ಇದ್ವಿ. ಹಾಗೆ ಅಗಸೆ ಚಟ್ನಿ ಖಾಲಿ ಆಗಿತ್ತು. ಅವಳ ಜೊತೆಗೆ ಶೇಂಗಾ ಚಟ್ನಿ ಮಾಡೋದೈತಲ್ಲ, ಹಾಗೆ ಅಗಸೆ ಚಟ್ನಿನೂ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತಾಯಿದ್ದೆ. ಈ ಥರ ಅಗಸೆ ಚಟ್ನಿ ಮಾಡ್ತಿರ್ಬೇಕಾದ್ರೆ ಮೆಣಸಿನ್ಕಾಯಿ ಹುರಿಯೋದ್ರಿಂದ ಅದು ಸಿಡಿತಾವಲ್ಲ, ಭಾಳ ಸಿಡಿದು ಹೊರಗಡೆ ಹೋಗೋಂಗಿಲ್ಲ.
ಸೊ ಅದೆಲ್ಲ ಮಾಡ್ಕೊಂಡು ಇಟ್ಕೊಂಡೆ ಒಂದೊಂದೇ ಆಮೇಲೆ ಮಿಕ್ಸಿಗೆ ಹಾಕಿದ್ರಾಯ್ತು ಅಂತಂದು ಹೇಳಿಬಿಟ್ಟು. ಹಾಗೆ ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮೆಂತ್ಯ ತಂಬುಳಿ ಮಾಡಿ ಚೆನ್ನಾಗಾಗಿತ್ತು ಅಂತ ಹೇಳಿದಕ್ಕೆ ನನಗೂ ಮಾಡಿಕೊಡು ಅಂತ ಹೇಳಿದ್ಲು. ಸರಿ ಮೆಂತ್ಯ ಮತ್ತು ಜೀರಿಗೆನೂ ಸ್ವಲ್ಪ ಹಾಕಿಬಿಟ್ಟು ಫ್ರೈ ಮಾಡಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಸಿಂಪಲ್ಲು ಅದನ್ನು ಕಾಯಿ ಹಾಕಿಬಿಟ್ಟು ರುಬ್ಬಿ ಮಜ್ಜಿಗೆ ಹಾಕಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಮೆಂತ್ಯ ತಂಬುಳಿ ರೆಡಿ ನೋಡಿರಿ. ಸಖತ್ ಟೇಸ್ಟ್ ಇರ್ತೈತಿ. ಹಾಗೆ ಡಯಾಬಿಟಿಕ್ನರಿಗೆ ಮತ್ತು ದಿಢೀರ್ ಸಾಂಬಾರು ಮಾಡೋಕ್ಕೆ ಅದಕ್ಕೆಲ್ಲದಕ್ಕೂ ತುಂಬ ಒಳ್ಳೆಯದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಏನು ಸಾಂಬಾರು ಮಾಡೋದಪ್ಪ ಅಂತ ಯೋಚನೆ ಮಾಡಿದಾಗ ಅಥವಾ ಮುದ್ದೆ ಮಾಡಿಕೊಂಡು ಈ ಥರ ಒಂದೊಂದು ಸಾಂಬಾರು ಮಾಡಿರಿ, ಏನು ಸಖತ್ ಇರ್ತೈತಿ ಟೇಸ್ಟ್ ಅಂತಂದ್ರೆ ಅಲ್ಟಿಮೇಟ್ ಇರ್ತೈತಿ. ಮೆಂತ್ಯದ ಕಹಿನೇ ಗೊತ್ತಾಗಲ್ಲ, ಕಹಿ ಅನ್ಸಲ್ಲ, ಅದು ಒಂಥರ ಫ್ಲೇವರ್ ಬಂದಿರ್ತೈತಿ. ನನಗಂತೂ ಭಾಳ ಲೈಕ್ ಆಯ್ತು ಇದು. ಒಂದು ಸಲ ಮಾಡ್ಕೊಂಡು ತಿಂದಮೇಲೆ ಪದೇ ಮಾಡೋಣ ಅಂತಂದೇಳಿ ಮಾಡ್ತಾನೆ ಇರ್ತೀನಿ. ಸಖತ್ ಇರ್ತೈತಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಹುಳಿ ಮಜ್ಜಿಗೆ ಇದ್ರೆ ಭಾಳ ಒಳ್ಳೆಯದು. ನೋಡಿರಿ ಎಷ್ಟು ಒಳ್ಳೆ ಕಲರ್ ಬಂತು. ಇದಕ್ಕೊಂದು ಒಗ್ಗರಣೆ ಹಾಕಿಬಿಟ್ರೆ ಸಿಂಪಲ್ ಅಂತ ಅದಕ್ಕೆ ಹೇಳ್ತಿದ್ದೀನಿ. ಅಥವಾ ಸಾಂಬಾರು ಖಾಲಿ ಆಗಿದೆಯಪ್ಪ ಮನೆಗೆ ಗೆಸ್ಟ್ ಬಂದಿರ್ತಾರ ಏನು ಮಾಡೋಣ ಅಂತ ಹೇಳಿದಾಗ ಇದು ಮೆಂತ್ಯ ಕಾಳಂತೂ ಇದ್ದೇ ಇರ್ತಾವೆ ಆಲ್ಮೋಸ್ಟ್. ಮೆಂತ್ಯ ಒಂದು ಫ್ರೈ ಮಾಡಿಕೊಂಡು ಕಾಯಿ ಒಡೆದು ಹಾಕಿ ಇದನ್ನು ರುಬ್ಬಿ ಈ ಥರ ಮಾಡಿಬಿಟ್ರೆ ಏನು ರುಚಿ ಕೊಡೋದು. ಬೇಳೆ ಬೇಯಿಸ್ಬೇಕಪ್ಪ ಅನ್ನೋಂಗಿಲ್ಲ ಏನಿಲ್ಲ. ಹಾಗೆ ನನ್ನ ಮಗಳ ಫ್ರೆಂಡ್ ಬಂದಿದ್ಲು, ಅವ್ರಿಗೂ ಎಲ್ಲರಿಗೂ ಮುದ್ದೆ ಮೆಂತ್ಯ ತಂಬುಳಿ ಅದೆಲ್ಲ ನೀಡಿಬಿಟ್ಟು ಊಟ ಮಾಡಿದ್ವಿ. ಅವ್ಳ ಫ್ರೆಂಡು ಕೂಡ ಚೆನ್ನಾಗಿತ್ತು, ಸಖತ್ತಾಗೈತಿ ಟೇಸ್ಟ್ ಅಂತಲೂ ಹೇಳಿದ್ಲು. ಅದಾದಮೇಲೆ ಶೇಂಗಾ ಉಂಡೆ ಕಟ್ಟೋದೆಲ್ಲ ಬಾಕಿ ಇತ್ತಲ್ಲ, ಮಗಳು ಅವಳ ಜೊತೆ ಹೊರಗಡೆ ಹೋಗಿದ್ಲು. ಅವಳು ಬರೋ ಅಷ್ಟೊತ್ತಿಗೆ ಶೇಂಗಾ ಉಂಡೆನೂ ಪ್ರಿಪೇರ್ ಆಯಿತು, ರೆಡಿ ಆದವು. ಸರಿ ನಾನು ಶೇಂಗಾಕ್ಕೆ ಒಂದು ಸ್ವಲ್ಪ ಬಾದಾಮಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡಿ ಅದರಲ್ಲೇ ಬೆಲ್ಲ ಹಾಕಿ ಕೂಡಿಸಿ ಕಟ್ಟಿಬಿಡ್ತೀನಿ. ರಿಚ್ ಐರನ್ ಇರ್ತೈತಿ ಇದ್ರೊಳಗೆ. ನಾನು ಆಣ ಹಿಡೋದೆಲ್ಲ ಕಟ್ಟಂಗಿಲ್ಲ, ಸಖತ್ತಾಗಿರ್ತೈತಿ. ಮತ್ತು ಚಿಕ್ಕದು ಲಡ್ಡು ಮಾಡಿರ್ತೀನಿ, ಅದು ವಿಟಮಿನ್ ಪರ್ಪಸ್ಗೂ ಚೆನ್ನಾಗಿರ್ತೈತಿ. ದೊಡ್ಡದು ಕಟ್ಟಿಬಿಟ್ರೆ ತಿನ್ನೋಕೆ ಬೇಜಾರಾಗಿ ಬಿಡ್ತವೆ ಅಂತಂದು ಹೇಳಿಬಿಟ್ಟು ಆ ಥರದ್ದು ಅವಳು ಇಲ್ಲಿ ಇದ್ದಾಗೂ ಆ ಥರನೇ ಕಟ್ಕೊಡ್ತಿದ್ದೆ. ಅವಳಿಗೆ ಅದು ಅಭ್ಯಾಸ ಐತಿ, ಹಾಗಾಗಿ ಮಾಡಿಕೊಡು ಅಂದ್ಲು. ಮತ್ತೆ ಹೇಳಿದ್ಲು, ಅಮ್ಮ ಹೊರಗಡೆ ಅಂಗಡೀಲಿ ಇಮ್ಲಿದು ಸ್ಟಿಕ್ ಸಿಗುತ್ತೆ ತಗೊಂಬರೋಣ, ಹಾಸ್ಟೆಲಲ್ಲಿ ಓದ್ತಿರ್ಬೇಕಾದ್ರೆ ಯಾವಾಗಾದ್ರೂ ತಿನ್ನೋಕೆ ಬರುತ್ತೆ ಅಂತಂದು ಹೇಳಿದ್ಲು. ಯಾರೋ ಫ್ರೆಂಡ್ಸ್ ಅಂದಿದ್ರು, ನನಗೂ ಇಷ್ಟ ಆಯಿತು ಅಂತ. ಅಯ್ಯೋ ಅದನ್ನೆಲ್ಲ ಏನು ಅಂಗಡಿಯಲ್ಲಿ ತಗೊಂಬರೋದು, ಬಾ ನಾನೇ ಮಾಡಿಕೊಡ್ತೀನಿ ಅಂತಂದು ಹೇಳಿಬಿಟ್ಟು ಚಿಗಳಿ ಕೊಟ್ಟೋಣ ಅಂತಂದೇಳಿ ಕೊಟ್ಟಿದ್ದೆ. ಬಟ್ ಅದು ಡ್ರೈ ಆಗಿದ್ದಕ್ಕೆ ಏನಾಯಿತು ಭಾಳ ಹೊತ್ತು ಟೈಮ್ ಹಿಡಿತು. ಬಟ್ ಭಾಳ ಸಖತ್ತ ಟೇಸ್ಟ್ ಬಂತು. ಈ ಥರ ಸಣ್ಣದು ಲಡ್ಡು ಮಾಡಿಟ್ಟೆ. ಅಕ್ಕಿ ಸ್ಟಿಕ್ಕಿಗೆ ಹಾಕ್ಕೊಡು ಅಂತಂದ್ಲು. ಸೊ ಟೂತ್ ಪಿಕ್ ಹುಡುಕಿದೆ, ಯಾಕೋ ಟೂತ್ ಪಿಕ್ಕೆ ಅದು ಬಾಕ್ಸಲ್ಲಿ ಎತ್ತಿಟ್ಬಿಟ್ಟಿದ್ದೆ, ಸಿಗಲೇ ಇಲ್ಲ. ಅವಳು ಹುಡ್ಕಕ್ಕೆ ಹೋದಳು, ಬರಲೇ ಇಲ್ಲ. ನಾನು ಮಾಡಿಲ್ಲ, ಎತ್ತಿಟ್ಟು ನಾನು ಕಲ್ಲು ತೊಳೆದೆ, ಕುಟ್ಟಿದ ಕಲ್ಲು. ಸೊ ಒಂದೆರಡೆಲ್ಲ ಇತ್ತು ಒಂದು ತಗೊಂಬಂದ್ಲು ಐಸ್ ಕ್ರೀಮ್ ಸ್ಟಿಕ್ಕು. ಮತ್ತು ಅದು ಈ ಥರ ಹಾಕೊಂಡ್ಬಿಟ್ಟು ಇಟ್ಬಿಟ್ರೆ ನೋಡು, ನಾನು ಹೇಳ್ತಾ ಇದ್ದೆ ಇದಕ್ಕೆ ಸುಮ್ಮನೆ ರೊಕ್ಕ ದಂಡು ಮಾಡ್ತಿದ್ದಿ, ನಾನು ಇಮ್ಲಿ ಸ್ಟಿಕ್ ಮನೇಲೇ ಮಾಡಿಕೊಟ್ಟೆ ಅಂತ ಹೇಳ್ತಿದ್ದೆ. ಸೈಡಿಂದ ತೋರಿಸಿ ಎರಡು ತೋರಿಸಿಂಗ ಅವ್ನು ಕೊಡ್ಬೇಕಾರೆ ಅವನೊಂದು ಹತ್ತು ತೋರಿಸ್ತಾನೆ. ತಗೋ ಇವು ಎರಡು ಐಸ್ ಕ್ರೀಮ್ ಸ್ಟಿಕ್. ತಡಿ ಹಂಗೆ ಇಟ್ಕೊಂತ ಒಂದ್ಸರಿ ಹಂಗೆ ಬ್ಲರ್ ಹಾಕತ್ತದ. ಅದೇ ಪಾಟ್ ಹತ್ರ ಇಡ್ಲೇನು? ಬೇಡ, ಇಲ್ಲೇ ಬೇಡ. ಇದೆಲ್ಲ ಆಯಿತು. ನಮ್ಮ ಮನೆಯವ್ರು ಇದೊಂದು ಪೌಡ್ರ್ ಮಾಡಿಕೊಡು ಅಂತ ಹೇಳಕತ್ತೆ. ಸುಮಾರು ಒಂದು ತಿಂಗಳಾಗಿತ್ತು. ಎಲ್ಲ ಸಮ್ಮ ರೀತಿಯಿಂದ ಸೋಪು ಮತ್ತು ಜೀರಿಗೆ ಹಾಗೆ ಅಜ್ವಾನ ಮೆಂತ್ಯ ಇದು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಕುಡಿದ್ರೆ ತುಂಬ ಒಳ್ಳೆಯದು. ಮತ್ತು ಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ದವರಿಗೆಲ್ಲ ಅನುಕೂಲ ಆಗುತ್ತೆ. ಗಟ್ ಹೆಲ್ತಿಗೆ ಚಲೋ. ಬೆಳಗ್ಗೆ ಅದು ಕುಡಿಯೋಕ್ಕಿಂತ ಇದು ಕುಡಿಬೇಕು, ಮಾಡಿಕೊಡು ಅಂತಿದ್ರು, ಮಾಡೇ ಕೊಟ್ಟಿರಲಿಲ್ಲ. ಸೊ ಅಂತಂದೇಳಿ ಅದನ್ನೂ ಮಾಡ್ಕೊಡೋಣ ಅಂತ ಅದನ್ನೂ ಮಾಡಿದೆ. ಆ ದಿನ ನಮ್ಮದು ಲಾಗ್ನಾಗೆಲ್ಲ ನಾನು ತೋರಿಸಿದ್ನೆಲ್ಲ ಹೀಗಿತ್ತು. ನೀವೆಲ್ಲ ಏನೇನು ಮಾಡ್ತೀರಾ, ಮಕ್ಕಳು ಹಾಸ್ಟೆಲಾಗಿ ಇಟ್ಟಿದ್ರೆ ಮಕ್ಳಿಗೆ ಏನೇನು ಮಾಡಿಕೊಡ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡಿಕೊಂಡು ಕಮೆಂಟ್ ಹಾಕಿ. ನಿಮ್ಮ ಕಮೆಂಟಿಗೆ ನಾನು ವೇಟ್ ಮಾಡ್ತಿರ್ತೀನಿ. ನಿಮ್ಮ ಕಮೆಂಟ್ ಓದೋದು ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.